ಕಿಲೋಮೀಟರ್ ಸಮುದ್ರದೊಳಗೆ ಹೋದ್ರು ಸಿಹಿ ನೀರು ಸಿಗ್ತಾ ಇತ್ತು. ಗುರುಜಿ ಅದ್ ಮರಳಲ್ಲ ಕಣ್ಲಲ್ಲ, ಉಪ್ಪು ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಅದ್ ಹೆಂಗಲ್ಲ ಫ್ರೆಶ್ ವಾಟರ್ ಸಿಗುತ್ತೆ? ಮೂರ್ಖ ಶಿಖಾಮಣಿ. ಗುರುಜಿ ಫಸ್ಟ್ ನಿನ್ನ ಸಮುದ್ರಕ್ಕೆ ಎಸಿಬೇಕು. ಅಣ್ಣ ಒಂದ್ ರೈನ್ಬೋ ಫಾರ್ಮೇಶನ್ ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇದನ್ನೇನಾರು ನಮ್ ಸೈಂಟಿಸ್ಟ್ ಗಳು ನೋಡಿದ್ರೆ ಇವತ್ತೇ ಗಂಟು ಮೂಟೆ ಕುಟ್ಕೊಂಡು ನಮ್ ಭೂಮಿನೇ ಬಿಟ್ಬಿಡ್ತಾರೆ. ಮಾನಸ್ ಸರೋವರದ 7 ಕಂಬಗಳಿದೆ. ಆ 7 ಕಂಬಗಳು ಏನು ಸೂರ್ಯ ಬಿಡ್ತಾ ಇದ್ದ ಇಷ್ಟು ವರ್ಷ, ಆ 7 ಕಂಬಗಳ ಮೇಲೆ ಒಂದು ಕಿರಣ ಬೀಳ್ತಾ ಇದ್ರೆ ಸಾಕು, ಅಷ್ಟು ವಿಶೇಷವಾಗಿ ಬರ್ತಿದ್ದದ್ದೇ, ಅಲ್ಲಿಂದಾನೇ ಹುಮ್ ಚಿಮ್ತಾ ಇದ್ದಿದ್ದೇ ನಾವೇನಂತೀವಿ ರೇನ್ಬೋ, ಕಾಮನ ಬಿಲ್ಲು. ಸೂರ್ಯ ಬಿಡೋದು ಸೂರ್ಯನ ಕಿರಣ, ನೀನ್ ಬಿಡೋದು ಬ್ರಹ್ಮಾಂಡ ಬುರುಡೆ ಮುಂಡಾ ಮೋಚ್ತು. ನಮ್ಮನ್ನ ರಕ್ಷಣೆ ಮಾಡಕ್ಕೆ ಭೂಮಿ ಸುತ್ತಲೂ ಒಂದು ವಿಶೇಷವಾಗಿ ಕೋಟಿಂಗ್ ಇತ್ತು. ಅದಕ್ಕೆ ನಾವು ಓಝೋನ್ ಲೇಯರ್ ಅಂತ ಹೇಳ್ತಾ ಇದ್ವಿ. ಬಹಳ ಧಾಡವಾಗಿ ಗಟ್ಟಿಯಾಗಿ ನಮ್ಮನ್ನ ಸಂರಕ್ಷಣೆ ಮಾಡಕ್ಕೆ 1180 ಲೈಟ್ ಇಯರ್ಸ್ ಅಷ್ಟು ದಪ್ಪ ಇತ್ತು. ಈಗ ಅದಿರೋದೇ ಬರೀ ಕೇವಲ 182 ಲೈಟ್ ಇಯರ್ಸ್ ಅಷ್ಟು ದಪ್ಪ. ಬ್ರಹ್ಮಾಂಡ ಓಝೋನ್ ಲೇಯರ್ ಎಷ್ಟು ದಪ್ಪ ಇದೆ ಮತ್ತೆ ರಿಪೀಟ್ ಮಾಡಿ. 1180 ಲೈಟ್ ಇಯರ್ಸ್ ಅಷ್ಟು ದಪ್ಪ ಇತ್ತು. ಈಗ ಅದಿರೋದೇ ಬರೀ ಕೇವಲ 182 ಲೈಟ್ ಇಯರ್ಸ್ ಅಷ್ಟು ದಪ್ಪ. ಅಪಭ್ರಂಶ ಮುಂಡೆ ಇದೆ. 182 ಲೈಟ್ ಇಯರ್ಸ್ ಅಂತೆ. ಲೈಟ್ ಇಯರ್ಸ್ ಡೆಫಿನೇಷನ್ ಗೊತ್ತೇನೋ ನಿನ್ಗೆ? ದಕ್ಷಿಕಾಮಣಿ. ಓಝೋನ್ ಇರೋದೇ ಬರೀ 3 mm. ಫ್ರಿಡ್ಜ್ ಅಲ್ಲಿ ನೀರಿಟ್ಟಾಗ ಅದು ಹಾಟ್ ಆಗಿ ವಿಶೇಷವಾಗಿ ಅಂದ್ರೆ ಹೀಟ್ ಅಂತ ಯಾರು ಗೊತ್ತಿಲ್ಲ. ಅದ್ ಯಾರಿಗೂ ಗೊತ್ತಾಗಕ್ ಚಾನ್ಸೇ ಇಲ್ಲ. ಅದ್ ನೀವೇ ಇವಾಗ ಹೊಸದಾಗಿ ಕಂಡಿಡ್ದಿದ್ 4th ಲಾ ಆಫ್ ಥರ್ಮೋಡೈನಾಮಿಕ್ಸ್. ನೆಕ್ಸ್ಟ್ ಸೀಸನ್ ನೊಬೆಲ್ ಅವಾರ್ಡ್ ಗ್ಯಾರಂಟಿ ಗುರು ನಿನ್ಗೆ. ಏನ್ ಥರ್ಮೋಡೈನಾಮಿಕ್ಸ್ ಕಾನ್ಸೆಪ್ಟ್ ಗುರು ಇದು. ಟೆಕ್ಸ್ಟ್ ಬುಕ್ ಗಳೆಲ್ಲ ಪ್ರಿಂಟ್ ಹಾಕ್ಸ್ಬೇಕು. ಇನ್ನು ಅಣ್ಣಂದ್ ಏನಾರ ಆಸ್ಟ್ರೋನಾಮಿ ನಾಲೆಜ್ ಗಳು ಕೇಳ್ತಾ ಇದ್ರೆ ನಮ್ ತಲೆ ಎಲ್ಲ ಗಿರ್ರನ್ ಗೋಯ್ತದೆ. ಸ್ಯಾಟರ್ನ್ ಅಂತ ಕರಿತೇವೆ. 1210 ವಿಶೇಷವಾಗಿರ್ತಕ್ಕಂಥ ಒಂದು ಭೂಮಿಯನ್ನ ಒಳಭಾಗದಲ್ಲಿ, ಅಂದ್ರೆ 1210 ಭೂಮಿಗಳನ್ನ ಒಂದು ಶನಿ ಒಳಗೆ ಸೇರಿಸಬಹುದು. ಪುಟ ರೈಲು ಮತ್ತೆ 1210 ಅಂತೆ. ಎಷ್ಟು ಪ್ರಿಸೈಸ್ ಆಗಿ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತೀಯ ಗುರು ನೀನು. ಬರೇ 764 ಭೂಮಿಗಳು ಮಾತ್ರ ಫಿಟ್ ಮಾಡಕ್ಕಾಗೋದು ಸ್ಯಾಟರ್ನ್ಗೆ. ಶನಿಗೆ 24 ವಿಶೇಷವಾಗಿರ್ತಕ್ಕಂಥ ಚಂದ್ರಗಳು. ಎಷ್ಟು? 24 ಚಂದ್ರಗಳು. 28 ಚಂದ್ರಗಳು ಜುಪಿಟರ್ಗೆ, ಅಂದ್ರೆ ಗುರುಗೆ 28 ಚಂದ್ರಗಳು. ಅಪ್ಪ ಒಂದಾರು ನಿಜ ಹೇಳಲ್ಲ, ಯಾಕಲ್ಲ ಏನೇನೋ ಸುಳ್ಳು ಹೇಳ್ತೀಯ. ಶನಿಗಿರೋದು 53 ಚಂದ್ರ, ಗುರುಗಿರೋದು 63 ಚಂದ್ರ. ಇನ್ನು ಕಣ್ಣಿಡಿತಾನೆ ಅವ್ರೆ ಚಂದ್ರನ ನಾಸನವರು. ನಿನಗೆ ಎಲ್ಲಿಂದ ಗುರು ಈ ತರ ಫ್ಯಾಕ್ಟ್ ಎಲ್ಲ ಸಿಕ್ತು? ಏನ್ ಯಾವ್ದೋ ಉಚ್ಚನಾಯಿ ಕಡ್ದಿದೆ ಬಿಡ್ಲಾ. ಅದಕ್ಕೆ ಚಂದ್ರ ನಕ್ಷತ್ರ ಗ್ರಹಗಳೆಲ್ಲ ಹೆಂಗೆಂಗೋ ಕಾಣ್ತಾವ್ ನಿಂಗೆ. ಯಾವ್ದಾವ್ದೋ ನಂಬರ್ಗಳು ಹೇಳ್ತೀಯ, ಎಲ್ಲೆಲ್ಲಿಂದಾನು ಏನೇನೋ ತಕೊಂಬಂದ್ ನಮ್ ತಲೆ ತಿಂತೀಯ ಇಲ್ಲಿ. ಇಷ್ಟೊತ್ತವರೆಗೂ ನಮ್ ರೇಲ್ ಗುರು ತಮ್ಮ ದಿವ್ಯ ದೃಷ್ಟಿಯಿಂದ ಬ್ರಹ್ಮಜ್ಞಾನ ಬೋಧನೆ ಮಾಡಿದ್ರು. ಈಗ ತಮ್ಮ ಜನರಲ್ ನಾಲೆಜ್ ನ ಸ್ವಲ್ಪ ಶೇರ್ ಮಾಡ್ತಾರೆ, ನೋಡ್ಬೇಕು. ವಿಸ್ಕಿ ಬ್ರಾಂದಿಯಲ್ಲಿ ಮಿಕ್ಸ್ ಆಗ್ತಾ ಇರತಕ್ಕಂಥದ್ದು ಅಫೀಮ್ ಏನ್ ಮಾಡ್ತಾ ಇದ್ದಾರೆ, ಅದೆಲ್ಲ ಏನು ಅಂದ್ರೆ ಎಲ್ಲ ಕೆಮಿಕಲ್ಸ್. ಈ ಕೆಮಿಕಲ್ಸ್ ಎಲ್ಲ ಇರಾಕ್ ಇಂದ ಪೂರ್ತಿಯಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂತ ಇದಾರೆ. ಬ್ರಹ್ಮಾಂಡ ಏನ್ ಬಾಯಿ ಬಂದಂಗ್ ಮಾತಾಡ್ತಿಲ್ಲ ಗುರು. ಅದ್ ಏನ್ ಎಕ್ಸ್ಪೋರ್ಟ್ ಮಾಡ್ಕೊಂತಾರೆ? ಇರಾಕ್ ಇಂದ ಇಂಡಿಯಾ ಕರ್ಸ್ಕೊಂತಿದ್ರೆ ಅದನ್ನ ಇಂಪೋರ್ಟ್ ಅಂತಾರಲ್ಲ, ಎಕ್ಸ್ಪೋರ್ಟ್ ಅನ್ನಲ್ಲ. ಹಂಗು ಅಫೀಮು ಗಾಂಜಾ ಬಗ್ಗೆ ಎಲ್ಲ ನೀನ್ ಏನಲ್ಲ ಮಾತಾಡೋದು? ಏನ್ ನಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ನೀನ್ ಬೈತಾ ಇದೀಯಾ? ಆರಬ್ದು ಮುಂಡಿದೆ. ಅಷ್ಟು ಇರಾಕ್ ಮುಖಾಂತರವಾಗಿ ಆ ಅಫ್ಘಾನಿಸ್ತಾನಲ್ಲಿ ಮಾಡಿರ್ತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಕೆಮಿಕಲ್ಸ್ ಇಲ್ಲಿ ಮಿಕ್ಸ್ ಮಾಡಿ ಬಹಳ ಜನ ಕಳಿಸ್ತಾ ಇದಾರೆ. ಕಳಿಸ್ತಾ ಇದಾರೆ. ಅಕಸ್ಮಾತ್ ಏನಾದ್ರು ಕಳಿಸ್ತಾ ಇದಾರೆ ಅದನ್ನ ಫಸ್ಟ್ ನೀನು ಮತ್ತೆ ನಿನ್ನ ತೋರ್ಸ ಚಾನೆಲ್ ಗಳು ಕುಡಿದು ನೆಗೆದು ಬಿದ್ದೋಗಿ. ಹೋಲಿ ಸರಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ಸ್ವಲ್ಪ. ನರೇಂದ್ರ ಮೋದಿ 3ನೇ ಕಂಟಕ ಬರ್ತಕ್ಕಂಥ ಅವಕಾಶ ಈಗ ಖಂಡಿತ ಇದೆ. ನಿಮ್ ಭವಿಷ್ಯವಾಣಿಗಳನ್ನ ನಾವ್ ಕೇಳಿದ್ರೆ ನಮಗ್ ನಾವೇ ಹೊಡ್ಕೊಂಡಷ್ಟು ಶ್ರೇಷ್ಠತೆ. ನಿಮ್ಮ ಕಾಮಿಡಿಗಳನ್ನೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡು ಆಲೈಸ್ತಾರೋ ಆಂಕರ್ ಮಾತ್ ಸ್ವಲ್ಪ ಕೇಳೋಣ ಈಗ. ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆ. ಇದರಿಂದ ಅವರು ಪಾರಾಗುವಂತಹ ಪ್ರಯತ್ನಗಳನ್ನ ಮಾಡಿದಲ್ಲಿ ಖಂಡಿತ ಅವರು ಸೇಫ್ ಆಗ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಬ್ರಹ್ಮಾಂಡ ಗುರುಗಳು ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣೆ ಬರ ಅನುಭವಿಸಿ ಮುಂಡಾ ಮೋಸ್ತು. ಕರ್ಮಗುರು ಯಾವ ಕಾಲಕ್ಕೂ ಮುಂಡೆವು ಡಿಸೈನ್ ಆಗಿ ಚೋಡನ್ನ ಬಿಡಲ್ಲ. ಯಾರಿಗೂ ನಿಂಗೆ ಈ ತರ ಚೋಡಕ್ಕೆ ಅವಕಾಶ ಕೊಟ್ಟಿರೋದು? ಆ ರಂಗನಾಥ ಸ್ವಾಮಿ ತಿಳಿಸ್ಕೊಟ್ಟಿದ್ದಾನೆ. ಯಾರ ರಂಗನಾಥ? ನಾನು ಅದೇ ಕೇಳ್ತಾರದು, ಯಾರು ಆ ರಂಗನಾಥ ಅಂತ. ನಿಮ್ಗೆ ಪಬ್ಲಿಕ್ ಟಿವಿ ನಲ್ಲಿ ಚೋಡಕ್ಕೆ ಅವಕಾಶ ಕೊಟ್ಟಿರೋರು. ಇವತ್ತು ರಂಗನಾಥ್ ಅವ್ರ ಮುಖಾಂತರ ಪಬ್ಲಿಕ್ ಟಿವಿ ಏನ್ ವ್ಯವಸ್ಥಿತವಾಗಿದ್ರೆ ಇದು ಯಾವ ರೀತಿ ವ್ಯವಸ್ಥೆ? ತರ ಒಂಥರ ಗೆಟಪ್ ಅಲ್ಲಿ ಕರಕರ ಅನ್ನೋ ಕಿತ್ತೋಗಿರೋ ಚಾನೆಲ್ ಗಳಲ್ಲಿ ಕುರಮರ ಅಂತ ಬಿರ ಮಾತಾಡ್ತಾ ಹರ ರೈಲು ಬರೀ ರೈಲ್ ಬಿಡ್ತಾನಲ್ಲೋ. ಇಡೀ ವಿಶ್ವಕ್ಕೆ ನಾನು ಹುಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂತ 2012 ಗೊತ್ತಾಗತ್ತೆ ಅಂತ ಎಷ್ಟೋ ಜನಕ್ಕೆ ಹೇಳಿ. 2012 ಗೊತ್ತಾಯ್ತು ಅಲ್ವೋ? ಅಟ್ಲೀಸ್ಟ್ ಈಗ್ಲಾರು ನಮ್ ಜನಕ್ಕೆ ಗೊತ್ತಾದ್ರೆ ಸಾಕು. ನಿಜ ಹೇಳ್ತೀನಿ, ನಾನು ಆಕ್ಚುಲಿ ನಾನೆಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೆ ಬ್ರಹ್ಮಾಂಡಂದು. ಬ್ರಹ್ಮಾಂಡ ಅವ್ರದ್ದು ನಾಲೆಜ್ ಪರವಾಗಿಲ್ಲ ಜ್ಯೋತಿಷ ವೈಸ್ ನೋಡಿದ್ರೆ. ಯಾಕೆಂದ್ರೆ ನಂಗೂ ಸ್ವಲ್ಪ ಜ್ಯೋತಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ಗೆ ಗೊತ್ತಾಗತ್ತೆ. ಬಟ್ ಪ್ರಾಬಬ್ಲಿ ತುಂಬಾ ಒಂಥರ ಓವರ್ ಆಗಿ ಹೇಳ್ಬಿಡ್ತಾರೆ ಏನೇ ಹೇಳಂಗಿದ್ರು. ಸೊ ಒಂದ್ ಸ್ವಲ್ಪ ಹುಷಾರಾಗಿರಿ ಇಂಥವ್ರ ಹತ್ರ. ಇದು ಮೋಸ್ಟ್ಲಿ ಚಾನೆಲ್ ಗಳದ್ದು ಬಯಾಸ್ ಇರುತ್ತೆ. ಯಾಕಂದ್ರೆ ನೀನ್ ಕಲರ್ ಅಂತ ಅದೇನದು ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿನವರು ಸೀಮಂತ ಮಾಡಿಸೋರ್ ತರ ಹಿಂಗ್ ಡಿಸೈನ್ ನಾಮಗಳೆಲ್ಲ ಇಟ್ಕೊಂಡ್ಬರ್ತಾರೆ. ಏನ್ ಅರ್ಶನಾನ್ ಕೆನ್ನೆಗೆ ಹಚ್ಚ ಬದಲು ಸೀಮಂತ ಮಾಡ್ಬೇಕಾರೆ ಹಣೆಗೆ ಹಚ್ಬಿಟ್ಟು ಕಳ್ಸೋರ್ ತರ ಅವ್ರೆ ಒಬ್ಬೊಬ್ರು. ಆತರ ಯಾವ ಶಾಸ್ತ್ರದಲ್ಲಿ ಬರ್ದಿದೆ, ಯಾವ ವೇದದಲ್ಲಿ ಬರ್ದಿದೆ ನನ್ಗಂತೂ ಗೊತ್ತಿಲ್ಲ, ನಾನೆಲ್ಲೂ ಓದಿಲ್ಲ.
ಇಲ್ಲ. ನೀವ್ ಅಕಸ್ಮಾತ್ ಯಾವ್ದಾದ್ರು ವೇದದಲ್ಲಿ ಶಾಸ್ತ್ರದಲ್ಲಿ ಓದಿದ್ರೆ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆತರ ಎಲ್ಲ ಡಿಸೈನ್ ನಾಮ ಇಟ್ಕೊಬೇಕು ಅಂತ ಎಲ್ಲರೂ ಹೇಳಿದಾರೆ ಅಂತ. ಅಷ್ಟೊಂದೆಲ್ಲ ಅರ್ಶನ ಕುಂಕುಮ ಎಫೆಕ್ಟ್ ಏನಕ್ಕೆ ನಮ್ ಜನನ ಚೆನ್ನಾಗಿ ಮರಳು ಮಾಡಿಸ್ಬೋದು ಅಂತ. ಪರವಾಗಿಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೆಳಗಡೆ ಕೆಂಪ್ ಬಟನ್ ಸಬ್ಸ್ಕ್ರೈಬ್ ಧ್ವಂಸ ಮಾಡಿ ನಿಮ್ ತಾತನ ಮನೆ ಗಂಟೆ ಹೋಗುತ್ತೆ. ವಿಡಿಯೋ ಇವತ್ತು 1 day ಲೇಟ್ ಆಯ್ತು. ಯೂಶಲಿ ಸಂಡೇಸ್ ಬರ್ಬೇಕು, ಯಾಕೆಂದ್ರೆ ಗೊತ್ತಲ್ಲ ನಮ್ ಬ್ರಹ್ಮಾಂಡ ಗುರುಜಿ ಇಡೀ ಬ್ರಹ್ಮಾಂಡನೇ ತೋರಿಸ್ಬಿಟ್ಟಿದ್ರು. ಅದನ್ನೆಲ್ಲ ರಿಸರ್ಚ್ ಮಾಡಿ ನಾನು ಹಿಂದೂ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ ಅವ್ರು ನನ್ ಕನ್ಫರ್ಮ್ ಮಾಡಾದ್ಮೇಲೆ ನಾನು ಹಾಕ್ಬೇಕಾಗಿತ್ತು. ಇನ್ನೂ ಹಲವಾರು ಕ್ಲಿಪ್ಪಿಂಗ್ಸ್ ಇತ್ತು, ಅದೊಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಅನ್ಸ್ತಾ ಇತ್ತು, ಅದಕ್ಕೆ ಏನು ಹಾಕಕ್ ಹೋಗ್ಲಿಲ್ಲ. ಯಾಕೆಂದ್ರೆ ರಿಲಿಜನ್ ಬಂದಾಗ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಎನಿವೇಸ್, ತುಂಬಾ ಥ್ಯಾಂಕ್ಸ್. 6,000 ಕ್ರಾಸ್ ಮಾಡಿದ್ವಿ ಅನ್ಕೊಂತೀನಿ ಒಂದೇ ವಾರದಲ್ಲಿ. ದಟ್ಸ್ ಗ್ರೇಟ್ ನ್ಯೂಸ್. ನಿಮ್ಗೆ ಇದೇ ತರ ಕ್ವಶನ್ ತುಂಬಾ ಜನ ನನ್ಗೆ ವಿಡಿಯೋನ ಕಳ್ಸಿದೀರಾ. ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಎಲ್ಲ ಕಳ್ಸಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ರೋಸ್ಟ್ ಮಾಡಪ್ಪ ಅಂತ ಎಲ್ಲ ಲಿಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಒಂದೊಂದೇ ಮಾಡ್ತೀನಿ. ಎವ್ರಿ ವೀಕೆಂಡ್ ಹಿಂಗೆ ಸಿಗ್ತಾರಣ. ಸೊ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಪೇಜು ಟ್ವಿಟರ್ ಅಲ್ಲೂ ಫಾಲೋ ಮಾಡ್ಬೋದು ನೀವು. ಇದೆರಡಲ್ಲೂ ಮಾಡಿ. ಆಮೇಲೆ ನಿಮ್ಮ ಹತ್ರ ಏನೇನಿದೆ ಸಜೆಷನ್, ಒಳ್ಳೆ ಕಮೆಂಟ್ಸ್ ಏನೇನಿದೆ ದಯವಿಟ್ಟು ಅದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ ಸಪೋರ್ಟ್ ಹಿಂಗೆ ಇರಲಿ. ನೀವು ಫೇಸ್ಬುಕ್ ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು. ಓಕೆ, ಬಾಯ್, ನಮಸ್ಕಾರ. ವೆಂಕಟರಮಣ ಗೋವಿಂದ.